ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ನಮ್ರತ. ಇದು ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ನಾವು ತೋಳಂಕೆರೆ ಟ್ರಿಪ್ ಮಾಡಿದ್ದು ವಿಡಿಯೋ ಆಗಿರುತ್ತೆ. ಅಕ್ಕ ಎಲ್ಲ ಬಂದಿದ್ರಲ್ವಾ, ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಆಟ ಆಡಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಈ ಮಾರ್ನಿಂಗ್ ತುಂಬಾ ಬಿಸಿಲು ಆಗೋದೇ ಇಲ್ಲ ಅಂತ ಹೇಳಿ ಈವ್ನಿಂಗ್ ಅರೌಂಡ್ 4:45ಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ರಜೆ ಬೇರೆ ಇತ್ತಲ್ವಾ ಜೋಯಿಗೆ, ಹಾಗಾಗಿ ಎಲ್ಲರೂ ಸೇರಿ ಹೋಗ್ತಾ ಇದ್ವಿ. ನಾನು ಇಲ್ಲಿ ಡೋರ್ ಹತ್ರ ಅವ್ರಿಗೆ ಕೇಳ್ತಾ ಇದ್ದೆ, ಮಕ್ಳೇ ನಾವ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನನಗೆ ಅರ್ಥ ಆಗಿಲ್ಲ ಅವ್ರು ಏನು ಹೇಳ್ಬಿಟ್ರು ಅಂತ ಹೇಳಿ. ಹಾಗೆ ಹೊರಟ್ವಿ ತೋಳಂಕೆರೆ ಕಡೆ. ಮಕ್ಕಳೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ರು. ಅವ್ರ ಖುಷಿ ನೋಡೋದೇ ಚಂದ ಅಲ್ವಾ. ನನಗೂ ಫುಲ್ ಖುಷಿ ಆಗ್ತಾ ಇತ್ತು. ಪಾಪು ಬೇರೆ ಇದ್ಲು, ಅವಳು ಬೇರೆ ಅವಾಗ ಸ್ವಲ್ಪ ಹಠ ಮಾಡ್ತಾ ಇದ್ಲು, ಯಾಕೆ ಅಂತ ಗೊತ್ತಾಗಿಲ್ಲ. ಮೇ ಬಿ ಹೊರಗಡೆ ಅವಳಿಗೆ ತುಂಬಾ ಇಷ್ಟ ಹೊರಗಡೆ ಬರೋದು, ಬಟ್ ಏನೋ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ರೋಡ್ ದಾಟೋದಂದ್ರೆ ಅಷ್ಟು ಈಸಿ ಅಲ್ಲ. ಅದರಲ್ಲೂ ನಾನು ಅವ್ರ ಜೊತೆ ಇರ್ತೀನಿ, ನಾನು ಇವ್ರ ಜೊತೆ ಇರ್ತೀನಿ ಅಂತ ಹೇಳೋದೇ ಒಂದು ಆಗೋಗ್ಬಿಡುತ್ತೆ. ಅದರಲ್ಲೂ ನನ್ನ ಮಗಳು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಗೊತ್ತಾದ್ಮೇಲೆ ಕೇಳಬೇಕಾ, ಸ್ವಲ್ಪ ಜಾಸ್ತಿನೇ ಪೋಸ್ ಕೊಡೋಕ್ಕೆ ಶುರು ಮಾಡ್ತಾಳೆ, ಹಾಗೆ ಹೀಗೆ ಅಂತ ಹೇಳಿ. ಇವಳು ನಮ್ಮನೆ ಸುಂದ್ರಿ, ತನ್ವಿ, ಕ್ಯೂಟಿಫೈ ನಾಟಕದ ರಾಣಿ ಅಂತಾನೆ ಹೇಳ್ಬೋದು. ಹಂಗೆಲ್ಲ ಹೇಳ್ಬೇಡ ಚಿಕ್ಕಿ ಅಂತ ಹೇಳಿ ಹೇಳ್ತಾ ಇದ್ಲು. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಖುಷಿನೋ ಅಷ್ಟೇ ರಿಸ್ಕು. ಯಾಕಂದರೆ ನಾವು ಹೇಳಿದ ಮಾತು ಅವ್ರು ಕೇಳಲ್ಲ, ಅವ್ರು ಹೇಳಿದ ನಾವು ಕೇಳಲೇಬೇಕು, ಆಪ್ಷನ್ ಇಲ್ಲ. ಹಂಗಾಗ್ಬಿಡುತ್ತಲ್ವಾ. ನೋಡ್ಬೋದು ಎಷ್ಟು ಖುಷಿಯಿಂದ ಹೋದ್ರು, ಎಷ್ಟೆಲ್ಲ ಆಟ ಆಡಿದ್ರು ಅಂತಂದರೆ ಈ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ಆಯ್ತಾ, ಅಮ್ಮ ಸಣ್ಣ ಪಾಪುನ ಹಿಡ್ಕೊಂಡಿದ್ರು, ಸ್ವಲ್ಪ ಹೊತ್ತು ಅಕ್ಕ ಹಿಡ್ಕೊಂಡಿದ್ಲು, ಆಮೇಲೆ ಸ್ವಲ್ಪ ಹೊತ್ತು ನಾನು ಎತ್ಕೊಂಡಿದ್ದೆ, ಆಮೇಲೆ ನಮ್ಮ ಅತ್ತೆ ಎತ್ಕೊಂಡಿದ್ರು. ಹೀಗೆ ಒಬ್ರೊಬ್ಬರೇ ಎತ್ಕೊಂಡು ಹಾಗೆ ಹೀಗೋ ಅಂತ ಹೇಳಿ ಪಾರ್ಕ್ ಫುಲ್ ನೋಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಅವಾಗವಾಗ ಬರ್ತಾ ಇರ್ತೀವಿ ನಾವು. ಮಕ್ಳಿಗೆ ಒಬ್ರೊಬ್ರಿಗೆ ಕರ್ಕೊಂಡು ಬಂದ್ರೆ ಮಜಾ ಇರಲ್ಲ. ಸೊ ಹಾಗಾಗಿ ಎಲ್ಲರೂ ಸೇರಿದಾಗ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲರೂ ಸೇರಿದಾಗ ಬರ್ಲಿಕ್ಕೆ ಟ್ರೈ ಮಾಡ್ತೀವಿ. ತುಂಬಾನೇ ದೊಡ್ಡ ಪಾರ್ಕ್ ಇದು. ಇವಾಗಂತೂ ತುಂಬಾನೇ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಈಗ ತೋಳಂಕೆರೆ ಪಾರ್ಕ್ ಅಲ್ವಾ, ಸೊ ಆ ಪಾರ್ಕಲ್ಲಿ ಇವಾಗ ಬೋಟಿಂಗು ಇದೆಲ್ಲ ಇದೆ. ಸೊ ಹಾಗಾಗಿ ಮಕ್ಳಿಗೆ ರಜೆ ಬಿದ್ದರೆ ಸಾಕು, ಎಲ್ಲರೂ ಇಲ್ಲೇ ಬರ್ಲಿಕ್ಕೆ ಇಷ್ಟಪಡ್ತಾರೆ. ಎಂಟ್ರಿ ಫೀಸು ಅಷ್ಟೇ ಜಾಸ್ತಿ ಏನಿಲ್ಲ, 20 ರುಪೀಸ್ ಆಗಿರೋದ್ರಿಂದ ಎಲ್ಲರೂ ಬರ್ತಾರೆ. ನನ್ನ ಜಿಯಾನ ಎಲ್ಲೆಲ್ಲಿ ಹೋಗ್ತಾರೋ ನಮ್ಮ ಅತ್ತೆ ಅಲ್ಲಲ್ಲೇ ಹೋಗ್ತಾ ಇದ್ರು. ಅವ್ರಿಗೆ ಹೆದರಿಕೆ, ಎಲ್ಲಿ ಬಿದ್ದುಬಿಡ್ತಾಳೋ ಇಲ್ಲ ಯಾರು ಕರ್ಕೊಂಡು ಹೋಗ್ಬಿಡ್ತಾರೋ, ತುಂಬ ಹೆದರಿಕೆ. ಹಾಗಾಗಿ ಅವ್ಳು ಹಿಂದೆ ಇರ್ತಾರೆ, ಮಕ್ಳ ಹಿಂದೆ. ಮತ್ತು ನಮ್ಮಮ್ಮ ಮತ್ತು ಜೋಯಿ ಕೂತ್ಕೊಂಡು ಅತ್ತೆ ಮತ್ತು ಅಳಿಯ ದೂರದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು. ಇವ್ರು 3 ಜನ ಇಲ್ಲಿ ಚೆನ್ನಾಗಿ ಮಸ್ತಿ ಮಾಡ್ತಾ ಇದ್ರು. ಆಯ್ತಾ, ಸಿಕ್ಕಾಪಟ್ಟೆ ಖುಷಿಯಿಂದ ಆಟ ಆಡ್ತಾ ಇದ್ರು. ನನಗೂ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತಿತ್ತು. ಹಾಗೆ ಅಲ್ವಾ, ನಮ್ಗೇನಾದ್ರೂ ಬೇಜಾರಿರ್ಲಿ ಏನೇ ಇರ್ಲಿ, ನಮ್ಮ ಮಕ್ಕಳೇ ಅಲ್ವಾ ನಮ್ಗೆ ಆಸರೆ. ಹಾಗೆ ನೋಡಿ ನೀವು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು ಮಕ್ಕಳು, ಅಂದ್ರೆ ಎಷ್ಟು ಗೇಮ್ಸ್ ಇದೆ. ನೀವು ಅಷ್ಟೇ ಯಾರಾದ್ರೂ ಹುಬ್ಳಿ ಅಕ್ಕಪಕ್ಕ ಎಲ್ಲಾದ್ರೂ ಇದ್ರೆ ನಿಮ್ಮ ಮಕ್ಕಳಿಗೂ ಒಳ್ಳೆ ಟೈಮ್ ಸ್ಪೆಂಡ್ ಆಗ್ಬೇಕಂದ್ರೆ ಆರಾಮ್ಸೆ ತೋಳಂಕೆರೆಗೆ ಬರ್ಬೋದು. ಬಟ್ ಮಧ್ಯಾಹ್ನ ತುಂಬಾ ಬಿಸಿಲಿರೋ ಕಾರಣದಿಂದ ಅರೌಂಡ್ 4 ಗಂಟೆ ಮೇಲ್ಗಡೆ ಬಂದ್ರೆ ಚೆನ್ನಾಗಿರುತ್ತೆ. 4ರಿಂದ ಒಂದು 6:30 ಮಟ ಚೆನ್ನಾಗಿ ಆಟ ಆಡ್ಕೋಬಹುದು ಮಕ್ಕಳು. ಅಷ್ಟು ಎಂಜಾಯ್ ಮಾಡ್ತಾರೆ. ಎಲ್ಲ ಥರದ ಗೇಮ್ಸ್ ಇದೆ ಇದರಲ್ಲಿ. ಸೊ ಹಾಗಾಗಿ ಅವ್ರ ಖುಷಿಗೆ ಲೆಕ್ಕನೇ ಇಲ್ಲ, ಅಷ್ಟು ಚೆನ್ನಾಗಿ ಆಡ್ತಾರೆ. ದೊಡ್ಡವರಿಗೂ ಅಷ್ಟೇ ಕೂತ್ಕೊಳ್ಳಿಕ್ಕೆ ಅಂತ ಪ್ಲೇಸ್ ಮಾಡಿದ್ದಾರೆ, ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಆದರೆ ಹೊರಗಡೆಯಿಂದ ಫುಡ್ ತರೋಂಗಿಲ್ಲ, ಅದನ್ನ ಅಲೌ ಮಾಡಿಲ್ಲ ಅವರು, ಯಾಕಂದರೆ ಪಾರ್ಕನ್ನು ಹಾಳು ಮಾಡ್ತಾರೆ ಅಂತೇಳಿ. ಇವ್ರದ್ದೇ ಕ್ಯಾಂಟೀನ್ಸ್ ಎಲ್ಲ ಇದೆ, ನಾವು ಅಲ್ಲೇ ತಿನ್ಕೋಬೋದು, ಅದು ಚೆನ್ನಾಗಿದೆ. ಅವ್ರದ್ದೇ ಸ್ವಲ್ಪ ಕ್ಯಾಂಟೀನ್ಸ್ ಅಂದರೆ ಸ್ವಲ್ಪ ಆ ಕಡೆ ಇದೆ, ಅಲ್ಲಿ ಹೋಗಿ ತಿಂದ್ಕೊಂಡು ಮಜಾ ಮಾಡ್ಬೋದು. ಅಲ್ಲೂ ಜ್ಯೂಸಸ್ ಎಲ್ಲ ಸಿಗುತ್ತೆ. ನಾವು ಅಲ್ಲಿ ಹೋಗಿಲ್ಲ, ಯಾಕಂದರೆ ನಾವು ಪಾರ್ಕ್ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಬರೀ ಮಕ್ಕಳಿಗೆ ಇಲ್ಲಿ ಆಡ್ಸೋದಷ್ಟೇ ಮಾಡಿದ್ವಿ. ನಮ್ಮ ಜಿಯಾನ ಅಂತೂ ಇದನ್ನ ಹತ್ಲಿಕ್ಕೆ ತುಂಬಾನೇ ಹೆದರ್ತಾ ಇದ್ಲು. ಧನ್ವಿ ಹತ್ಬಿಟ್ಲು ಈಸಿಯಾಗಿ. ಸೊ ಪನ್ನಂಗ್ನು ಹತ್ತೀನಿ ಅಂದ, ಬಟ್ ಹತ್ತಲಿಲ್ಲ, ಆಗಲಿಲ್ಲ. ಅವನು ಹೆದರ್ಕೊಂಡ. ಜಿಯಾನ ನಾನು ಹತ್ತೀನಿ ಅಂತ ಹೇಳಿ ಟ್ರೈ ಮಾಡಿದ್ಲು, ಬಟ್ ಆಗಲಿಲ್ಲ, ಹೆದರ್ಕೊಂಡು. ಬಟ್ ಧನ್ವಿ ನಾನು ಹೆಲ್ಪ್ ಮಾಡ್ತೀನಿ ಬಾ ಅಂತ ಹೇಳಿದ್ಲು, ಏನೋ ಧೈರ್ಯದಿಂದ ಹತ್ಬಿಟ್ಲು. ನನಗೂ ಖುಷಿ ಆಯಿತು, ಯಾಕಂದರೆ ಸ್ವಲ್ಪ ಹಿಂಗೆ ಮೇಲೆ ಅಲ್ವಾ, ಮಕ್ಳಿಗೆ ನಾರ್ಮಲಿ ಹೆದರಿಕೆ ಆಗುತ್ತೆ. ಅವಳು ಹೆದರ್ತಾನೆ ಇದ್ಲು, ಬಟ್ ಹೆಲ್ಪ್ ಮಾಡಿದ್ರಿಂದ ಆರಾಮ್ಸೆ ಹತ್ಕೊಂಡ್ಬಿಟ್ಲು. ನೋಡ್ಬೋದು ಎಷ್ಟು ಖುಷಿಯಿಂದ ಆಟ ಆಡ್ತಾ ಇದ್ರು ಅವರಿಬ್ರು. ಆಮೇಲೆ ಈ ರೋಪಿಂದು ಅಷ್ಟೇ, ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಜಿಯಾನ ಅದರಲ್ಲಿ ಜೋಕಾಲಿ ಥರ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ಅವರೆಲ್ಲ ಮಕ್ಕಳು ನೋಡಿ ಖುಷಿ ಆಯಿತು ಅವರಿಗೂ. ಅವರು ಬಂದು ಅದರಲ್ಲಿ ನಾವು ಜೋಕಾಲಿ ಮಾಡ್ಕೋಬೋದು ಅಂತ ಹೇಳಿ ಕೂತ್ಕೊಂಡು ಟ್ರೈ ಮಾಡೋಕ್ಕೆ ಶುರು ಮಾಡಿದರು.
ಅದರಲ್ಲಿ ಜಿಯಾನ ಹೇಳ್ತಿದ್ದಾಳೆ ಧನ್ವಿ ಹತ್ರ, ನೀನು ಮೇಲ್ಗಡೆ ಹಿಡ್ಕೊ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರಲ್ವ. ಹೀಗೆ 1 ಬೈ 1 ಆಟ ಆಡ್ತಾ ಇದ್ರು. ತುಂಬ ಗೇಮ್ಸ್ ಇತ್ತು ಆಯ್ತಾ. ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡ್ರು ಅಂದರೆ ನಮಗೆ ಗೊತ್ತಾಗಿಲ್ಲ. ಅಟ್ಲೀಸ್ಟ್ 1.5 ಅವರ್ ಆಟ ಆಡಿದ್ದಾರೆ. ಆ 1.5 ಅವರ್ ಹೆಂಗೆ ಆಟ ಆಡಿದ್ದಾರೆ ಅಂದರೆ ಆ ಟೈಮ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತೇ ಆಗಲಿಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅವರಂತೂ ಕೇಳಬೇಡಿ, ಅಷ್ಟು ಚೆನ್ನಾಗಿ ಮಜಾ ಮಾಡ್ತಾ ಇದ್ರು. ಅವ್ರನ್ನ ನೋಡ್ತಾ ನೋಡ್ತಾ ನಾವು ಎಂಜಾಯ್ ಮಾಡ್ತಿದ್ವಿ. ಅವ್ರು ಹಿಂದಿಂದೆ ಹೋಗ್ಬೇಕಲ್ವಾ, ಅದೇ ದೊಡ್ಡ ಟಾಸ್ಕು. ಎಲ್ಲಿ ಹೋಗ್ತಾರೋ ಏನು ಮಾಡ್ತಾರೋ ಅನ್ನೋ ಭಯ. ನಮ್ಮ ಅತ್ತೆ ಅವ್ರ ಹಿಂದೆನೇ ಇದ್ರು, ಮಕ್ಳು ಹಿಂದೆನೇ ನಿಂತ್ಕೊಂಡಿದ್ರು, ಅವ್ರು ಎಲ್ಲಿ ಹೋಗ್ತಾರೋ ಬೀಳ್ತಾರೋ ಏನು ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಖುಷಿ ಅನ್ಸುತ್ತೆ ನೋಡ್ಲಿಕ್ಕೆ. ಅವ್ರಿಗಂತೂ ಸೂಪರ್ ಆಗಿತ್ತು ಹೋಗಿ ಬಂದಿರೋದು. ಸಿಕ್ಕಾಪಟ್ಟೆ ಖುಷಿಯಿಂದ ಆಟ ಆಡಿದ್ರು. ನನಗೂ ಖುಷಿ ಆಯ್ತು, ಎಲ್ಲರಿಗೂ ಖುಷಿ ಆಯ್ತು ಆ್ಯಕ್ಚುಲಿ. ಒಬ್ರಿಗೆ ಇಬ್ರಿಗೆ ಅಂತೆಲ್ಲ ಎಲ್ಲರೂ ಖುಷಿ ಪಟ್ವಿ. ಹೊರಗಡೆ ಹೋಗಿ ಒಂದು 2-3 ಅವರ್ಸ್ ಹೊರಗಡೆ ಹೋಗಿರ್ಬೋದು, ಬಟ್ ತುಂಬಾನೇ ಖುಷಿ ಪಟ್ವಿ. ಇವ್ರು ಎಲ್ಲಿ ಬಂದ್ರು ಫೋನ್ ತಪ್ಪಲ್ಲ ಆಯ್ತಾ. ಮನೇಲಿದ್ರು ಅದೇ ಆಫೀಸ್ ಫೋನ್, ಹೊರಗಡೆ ಹೋದ್ರು ಆಫೀಸ್ ಫೋನ್, ಏನು ಮಾಡೋಕ್ಕಾಗಲ್ಲ. ತೊಳನ್ಕೆರೆ ನೋಡಿ ಬೋಟಿಂಗ್ ಎಷ್ಟು ಚೆನ್ನಾಗಿದೆ. ಬಟ್ ನನ್ಗಷ್ಟು ಇಷ್ಟ ಆಗಲ್ಲ ಬೋಟಿಂಗ್ ಇಲ್ಲಿ ಆಟ ಆಡೋದು ಎಸ್ಪೆಷಲಿ, ಯಾಕಂದ್ರೆ ನೀರು ಸ್ವಲ್ಪ ಗಲೀಜು ಅನ್ಸುತ್ತೆ. ಸೊ ಹಾಗಾಗಿ ನಾನು ಆಟ ಆಡೋಕೆ ಹೋಗಲ್ಲ. ಆಮೇಲೆ ಎಲ್ಲರೂ ಈ ಪಾಂಡ ರೈಡಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಫಸ್ಟ್ ಅದೆಲ್ಲ ಫುಲ್ ಆಗ್ಬಿಟ್ಟಿತ್ತು ಆಯ್ತಾ. ಆಮೇಲೆ ಈ ಮಕ್ಕಳೆಲ್ಲ ಕಾಯ್ತಾ ಇದ್ರು. ಅದು 1 ರೌಂಡ್ ಹೋಗಿ ಬಂದ ತಕ್ಷಣನೇ ನಾವೆಲ್ಲ ಹಿಡ್ಕೊಂಡ್ಬಿಡೋಣ ಅಂತ ಹೇಳಿ 50 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ಸೊ ಹಾಗಾಗಿ ಎಲ್ಲರೂ ಹತ್ಕೊಂಡು ಬಂದ್ವಿ. ನೋಡಿ ಬಂತು, ಎಲ್ಲರೂ ಪಟ ಪಟ ಹತ್ಕೊಂಡ್ಬಿಟ್ವಿ. ಎಲ್ಲೆಲ್ಲಿ ಪ್ಲೇಸ್ ಸಿಗುತ್ತೋ ಅಲ್ಲಲ್ಲಿ ಒಬ್ಬೊಬ್ರು ಹತ್ಕೊಂಡ್ಬಿಟ್ವಿ. ನಾನು ಜಿಯನ ಪಾಪು ಒಂದ್ ಕಡೆ ಕುತ್ಕೊಂಡಿದ್ವಿ. ಆಮೇಲೆ ಜೋಯಿ, ಧನ್ವಿ, ನಮ್ಮಮ್ಮ ಮತ್ತೆ ನಮ್ಮತ್ತೆ, ಆಮೇಲೆ ನಮ್ಮ ಅಕ್ಕ ಮತ್ತೆ ಪನ್ನವಿ ಹಿಂಗೆ ಕುತ್ಕೊಂಡು ಹೋದ್ವಿ. ನೋಡಿ ಫುಲ್ ತೋಳಿನ ದೊಡ್ಡ ರೌಂಡ್ ಆಯ್ತಾ ಇದು. ಎಷ್ಟು ದೊಡ್ಡದು ಅಂತಂದ್ರೆ ಫುಲ್ ದೊಡ್ಡದು ಅಂತಾನೆ ಹೇಳ್ಬೋದು, ಚಿಕ್ಕದಿಲ್ಲ, ತುಂಬಾನೇ ದೊಡ್ಡದಿದೆ. ನಡಿಲಿಕ್ಕೆ ಹೋದ್ರೆ ಟಯರ್ಡ್ ಆಗ್ಬಿಡುತ್ತೆ. ಬಟ್ ವಾಕಿಂಗ್ ಮಾಡೋಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಬೆಳಿಗ್ಗೆ ಬಂದ್ರೆ ಅಂತೂ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ಸುತ್ತಮುತ್ತ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ವ್ಯೂ, ನೋಡ್ಲಿಕ್ಕೆ ತುಂಬಾನೇ ಖುಷಿ. ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ ಇಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋದಂದ್ರೆ ತುಂಬಾನೇ ಇಷ್ಟಪಡ್ತೀವಿ. ಅದಾದ್ಮೇಲೆ ಸ್ಟ್ರೀಟಿಗೆ ಬಂದ್ವಿ ನಾವು. ನಮ್ಮ ಕುಸ್ಕಲ್ ರೋಡಲ್ಲಿದೆ ಇದು. ಆ ಸ್ಟ್ರೀಟಿಗೆ ಎಲ್ಲರೂ ಸೇರಿ ಬಂದ್ವಿ. ನಾನು ಜೋಯಿ ಹೋಗಿ ಆರ್ಡರ್ ಮಾಡಿ ಬಂದ್ವಿ, ಮಕ್ಕಳಿಗೆ ಏನೇನು ಇಷ್ಟ ಆಗ್ಬೋದು ಅಂತ ಹೇಳಿ. ಫ್ರೆಂಚ್ ಫ್ರೈಸು, ಗೋಬಿ ಮಂಚೂರಿ, ಸ್ಯಾಂಡ್ವಿಚ್ಚು, 2 ಥರ ಸ್ಯಾಂಡ್ವಿಚ್ ತೊಗೊಂಡ್ವಿ. ಪನ್ನೀರ್ ಕಾರ್ನು ಮತ್ತು ಇನ್ನೊಂದೇನು ಸ್ಪೆಷಲ್ ಸ್ಯಾಂಡ್ವಿಚ್ ಅಂತೆ. ಅದಾದಮೇಲೆ ರೋಲ್ಸ್ ತೊಗೊಂಡ್ವಿ. ಆಮೇಲೆ ಮಕ್ಕಳು ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡ್ರು, ನಾವು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ತೊಗೊಂಡ್ವಿ. ಹೀಗೆ ಏನೇನೋ ಆರ್ಡ್ರ್ ಮಾಡ್ಕೊಂಡ್ವಿ. ಬಟ್ ಮಕ್ಕಳು ಕೇಳ್ತಾರ, ತಂದು ಇಡ್ತಿದ್ದಂಗೆ ಎಲ್ಲ ಪಟ 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 ಅಂತ ಸ್ಟಾರ್ಟು. ಅವ್ರಿಗಿಷ್ಟ ಫ್ರೆಂಚ್ ಫ್ರೈಸ್ ಅಂತೆ, ಅದಂತೆ ಇದಂತೆ ಏನೇನೋ ತಿನ್ನಕ್ಕೆ ಶುರು ಮಾಡ್ಕೊಂಡ್ರು. ಒಬ್ರಿಗೂ ಪುರ್ಸೊತ್ತಿರ್ಲಿಲ್ಲ ಆಯ್ತಾ. ಮನೇಲಿ ಊಟ ಮಾಡಿ ಅಂತ 100 ಟೈಮ್ ಬಡ್ಕೊಳ್ಬೇಕು. ಆದರೆ ಹೊರಗಡೆ ಬಂದಾಗ ಇಂಥ ಫುಡ್ ಕೊಟ್ಬಿಟ್ರೆ ಟೈಮೇ ಇರಲ್ಲ ಅವರಿಗೆ, ಅಷ್ಟು ಪಟ ಪಟ. ಇದು ನಮ್ಮ ಅಕ್ಕನ ಫೇವ್ರೆಟ್ ಗಿರ್ಮಿಟ್ ಆಯ್ತಾ, ಅವಳಿಗೆ ತುಂಬಾನೇ ಇಷ್ಟ. ಅವಳು ಅವಳಿಗೋಸ್ಕರನೇ ತೊಗೊಂಡ್ವಿ ಗಿರ್ಮಿಟ್ಟು. ಅದಾದ್ಮೇಲೆ ನೋಡಿ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಹೊರಟ್ವಿ. ಅದರಲ್ಲಿ ಇವ್ರಿಗೆ ಚಾಕ್ಲೇಟ್ ಸ್ಯಾಂಡ್ವಿಚ್ ಬೇರೆ ಬೇಕಂತ ಹಠ ಮಾಡಿದರು. ಹಾಗಾಗಿ ಅವ್ರಿಗೆ ಇಷ್ಟ ಅಂತ ಹೇಳಿ ತೊಗೊಂಡ್ವಿ. ಇಷ್ಟಪಟ್ಟು ತಿನ್ಕೊಂಡ್ಬಿಟ್ರು ಮಕ್ಕಳು ಚಾಕ್ಲೇಟ್ ಸ್ಯಾಂಡ್ವಿಚ್ನ. ಅದಾದಮೇಲೆ ಸರಿ ಆಯಿತು ಹೊರಡೋಣ ಅಂತ ಹೇಳಿ ಹೊರಟ್ವಿ. ಬಟ್ ನನಗಂತೂ ಈ ಸ್ಯಾಂಡ್ವಿಚ್ ಆಗಲಿ, ಪರ್ಟಿಕ್ಯುಲರ್ ಆಗಿ ರೋಲ್ಸ್ ಇಷ್ಟನೇ ಆಗಲಿಲ್ಲ, ಚೆನ್ನಾಗಿ ಮಾಡಿರಲಿಲ್ಲ ಅವರು. ಆಮೇಲೆ ಲಾಸ್ಟಿಗೆ ನನ್ನ ಫೇವ್ರೆಟ್ ಪಾನ್ ತಿನ್ನೋಣ ಅಂತೇಳಿ ಬಂದ್ವಿ. ನಮ್ಮ ಪಾಪು ಅಲ್ಲಿ ಶುರು ಹಚ್ಕೊಂಡು ಅಲ್ಲಿ ಮುಂದೆ MTV ಸುಬ್ಬಲಕ್ಷ್ಮಿಗೆ ಬರಿಗೋಳು ಅಂತ ಹೇಳಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಕ್ಕಪಕ್ಕ ಇರೋರೆಲ್ಲ ನಗ್ತಾ ಇದ್ರು. ಹೇಳಿದ್ರು ಕೇಳಕ್ಕೆ ರೆಡಿ ಇರಲಿಲ್ಲ ಅವಳು. ಬೇಡ ಮಗನೆ ಅಂದ್ರು, ಇಲ್ಲ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ಲು. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗೆ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರೂ